ಇದು ಬಹಳ ಮನಕಲಕುವಂತ ವಿಚಾರ. ಇದು ನೋವಾಗ್ತೈತೆ ಮನ್ಸಿಗೆ. ದಿಕ್ಕಿಲ್ಲದ ಮಕ್ಕಳಿಗೆ 7 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಯಾವ ದಿಕ್ಕಿಲ್ಲ ಅಂತ ಹೇಳಿದ್ರೆ, ಈ ಕೋವಿಡ್ ಬಂದು ತಂದೆ ತಾಯಿ ಇಬ್ರು ಸತ್ತೋಗಿರ್ತಾರೆ. ಯಾವ್ದೋ ಸಾಲ ಮಾಡಿ ಅಪ್ಪ ಅಮ್ಮ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನೋ ಮನೆಯಲ್ಲಿ ಜಗಳ ಆಗಿ ಕೊಲೆಗಳಾಗೋಗ್ಬಿಟ್ಟಿರ್ತಾರೆ ಅವ್ರ ಮನೆಗಳಲ್ಲಿ. ಅಂತ ಅನಾಥ ಮಕ್ಕಳು, ಆಸರೆ ಇಲ್ಲದ ಮಕ್ಕಳು, 26,000 ಜನ ಮಕ್ಕಳಿಗೆ, ದಿಕ್ಕಿಲ್ಲದ ಮಕ್ಕಳಿಗೆ ಮಾಸಾಂಶನ ಇಲ್ಲ. 26,000 ಜನ. ನಾವು ಸರ್ಕಾರ ಘೋಷಣೆ ಮಾಡಿದಿರಿ, ಅವ್ರ ತಿಂಗಳಿಗೆ 4,000 ಏನೋ ಕೊಡ್ತೀರಿ ಅಂತ ನಾವು ಘೋಷಣೆ ಮಾಡಿದಿರಿ. ನಾವೇ ಘೋಷಣೆ ಮಾಡಿದಿರಿ. ಅದರಲ್ಲೂ ಹೆಚ್ಚು ಜಾಸ್ತಿ ಇರುವಂತದ್ದು ಕೊಪ್ಪಳದಲ್ಲೇ ಜಾಸ್ತಿ ಇದ್ದಾರೆ. ಅದು ಬಿಟ್ರೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ, ಧಾರವಾಡದಲ್ಲಿ ಇದ್ದಾರೆ, ಯಾದಗಿರಿ. 26,000 ಮಕ್ಕಳಿಗೆ ಅವ್ರಿಗೆ ಅವತ್ತಿನ ಅನ್ನ ಅವತ್ತು. ದಿಕ್ಕಿಲ್ಲದ ಮಕ್ಕಳು. ಸರ್ಕಾರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, ಸಾವಿರಾರು ಕೋಟಿ ಟ್ಯಾಕ್ಸ್ ಅಂದ್ರೆ ದಿಕ್ಕಿಲ್ಲದ ಮಕ್ಕಳಿಗೂ ನಮ್ಮ ಕೈಲಿ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ, ನಾನು ಅದಕ್ಕೆ ಬೆಳಗ್ಗೆ ಹೇಳಿದೆ, ಇದು ಆಕ್ಸಿಜನ್ ಮೇಲೆ ಇರುವಂತ ಸರ್ಕಾರ ಅಂತದ್ದೆ, ವೆಂಟಿಲೇಟರ್ ಅಲ್ಲಿ ಇರುವಂತ ಸರ್ಕಾರ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ 73 ಕೋಟಿ ಕೊಡ್ಬೇಕು. ಹತ್ತತ್ರ 74 ಕೋಟಿ 7 ತಿಂಗಳಿಂದ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಅವನ್ ಕರೆದು ಚಿಮಾರಿ ಹಾಕ್ಬೇಕಾಯ್ತಲ್ಲ. ಯಾಕೆ ಹಾಕಿಲ್ಲ ಮುಖ್ಯಮಂತ್ರಿಗಳು? ಕರುಣೆ ಇಲ್ಲ ಈ ಸರ್ಕಾರಕ್ಕೆ. ನ್ಯಾಯ ಕೊಡಬೇಕು ಅಂತ ಅನ್ಸಿಲ್ಲ ಮುಖ್ಯಮಂತ್ರಿಗಳಿಗೆ. ಇಂಥ ಮಕ್ಕಳಿಗೂ ನಾವು ಸಹಾಯ ಮಾಡಿಲ್ಲ ಅಂದ್ರೆ ನೀವು 2,000 ಕೊಟ್ರೆ ಏನು, ಫ್ರೀ ಕೊಟ್ರೆ ಏನು? ಇದು ಬದುಕು ಸಾವಿನ ಮಧ್ಯೆ ಬದುಕುವಂತ ಮಕ್ಕಳು ಇವರೆಲ್ಲ. ಅನ್ನಕ್ಕಾಗಿ ಪರದಾಡುವಂತ ಮಕ್ಕಳು ಇವರು. ನಮ್ಮ ರಾಜ್ಯದ ಮಕ್ಕಳು. ಏನೇನೋ ಕಾರಣಕ್ಕೋಸ್ಕರ ಅವರು ಅನಾಥರಾಗಿರ್ತಾರಷ್ಟೇ. ಅಂತವ್ರಿಗೂ ನೀವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರು ಕೊಡ್ತೀರಾ ನೀವು? ಯಾರು ಕೊಟ್ಟಿದ್ದೀರಾ ನೀವು? ಇಲ್ಲ ಅಂತ ಹೇಳಲ್ಲ. ಕಷ್ಟ ಬಿದ್ದು ಕೊಟ್ಟಿದ್ದೀರಾ. ಇಲ್ಲ, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡೋರು 52 ಜನಕ್ಕೆ ಆನೆ ಕೊಟ್ಬಿಡಿ. ವಯನಾಡು ಆನೆ ಹೋಯ್ತು, ಆನೆ ಜೊತೆನೆ ಹೊಟ್ಟೋಯ್ತು ವಯನಾಡಿಗೆ. ಅದು ಇವ್ರ ಮಾಸಾಂಶನ ಕೊಡಕ್ಕೆ ದುಡ್ಡಿಲ್ಲ. ಯಾರಿಗೆ? ಅನಾಥ ಮಕ್ಕಳಿಗೆ ದುಡ್ಡಿಲ್ಲ. 52 ಕ್ಯಾಬಿನೆಟ್ ದರ್ಜೆ, 91 ರಾಜ್ಯ ದರ್ಜೆ ಅವ್ರಿಗೆ ಅಧಿಕಾರ ಭಾಗ್ಯ ಕೊಟ್ಟಿದ್ದಾರೆ. ಇವ್ರಿಗೆ 150 ಕೋಟಿ ಮೇಲೆ ಆಗ್ತದೆ. ಅವ್ರಿಗೆ 70 ಕೋಟಿಗೆ ಅಷ್ಟೇ ಕೊಡ್ಬೇಕು. ಇವ್ರಿಗೆಲ್ಲ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಇವ್ರ ಫಲಾನುಭವಿಗಳು. ಅನಾಥ ಮಕ್ಕಳಿಗೆ ಕೊಡಕ್ ದುಡ್ಡಿಲ್ಲ. ಫಸ್ಟ್ ಯಾರು ಕೊಡ್ಬೇಕು? ಪ್ರಯಾರಿಟಿ. ಓಕೆ, ಪ್ರಯಾರಿಟಿ ಯಾರಿಗೆ? ನಿಮ್ಗೆ ಕೊಡಿ, ಆಯ್ತು. ಇವ್ರಿಗೆ ಕ್ಯಾಬಿನೆಟ್ ಇವ್ರಿಗೆ ಕೊಡಿ. ನಿಮ್ ಗ್ಯಾರಂಟಿ ಸಮಿತಿ ಎಲ್ಲರಿಗೂ ಸಂಬಳ ಅಲ್ಲ, ಏನ್ ಬೇಕೋ ಕೊಟ್ಕೊಳ್ಳಿ. ಅವ್ರಿಗೆ ಕೊಡಿ, ಅವ್ರಿಗೆಲ್ಲರೂ ಬೇಕಾದ್ರೆ. ಫಸ್ಟ್ ಪ್ರಯಾರಿಟಿ ಯಾವ್ದಿರ್ಬೇಕು? ಸರ್ಕಾರ ಕರುಣೆ ಇರೋ ಸರ್ಕಾರ, ಧರ್ಮ ಇರೋ ಸರ್ಕಾರ, ಸಾಮಾಜಿಕ ನ್ಯಾಯ ಇರೋ ಸರ್ಕಾರ. ಯಾರು ಕೊಡ್ಬೇಕು? ಅನಾಥ ಮಕ್ಕಳು ಕೊಡ್ಬೇಕು, ಭಿಕ್ಷುಕರ ಕಾಲೋನಿ ಕೊಡ್ಬೇಕು, ಸ್ಮಶಾನದ ನೌಕರರು ಕೊಡ್ಬೇಕು. ನಮ್ದು ನಾನು ಹೇಳಿದೆ ಸಿಲ್ ಫ್ಯಾಕ್ಟರಿ ಬಗ್ಗೆ 3,000ಕ್ಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಊರಲ್ಲಿ. 3,000 ಸಂಬಳ. ನಮ್ ಪಿಎಗಳಿಗೆ ಹೋಟ್ಲಿಗೆ ಹೋದ್ರೆ 2,000 3,000 ಟಿಪ್ಸ್ ಹಾಕ್ತೀರಾ ನೀವು? 3,000 ಸಂಬಳ. 11 ತಿಂಗಳು ಕೆಲಸ ಮಾಡ್ಬೇಕು 3,000ಕ್ಕೆ.